ಗಾಡಿ ಟೆಕ್ನಾಲಜಿ ಅಂತ ಬಂದರೆ ಆ ಟೈಮಲ್ಲಿ ಬಜಾಜ್ ಗಾಡಿನ ಬೀಟ್ ಮಾಡೋ ಇನ್ನೊಂದು ಇಂಡಿಯನ್ ಗಾಡಿ ಇರಲಿಲ್ಲ. ಇದು BS3 ಆಗಿರೋದಕ್ಕೆ ಥ್ರಾಟಲ್ ರೆಸ್ಪಾನ್ಸ್ ನೋಡಿ ಸಕ್ಕತ್ತಾಗಿದೆ. ಬಟ್ BS6ನಲ್ಲಿ ಈ ಥರ ಥ್ರಾಟಲ್ ರೆಸ್ಪಾನ್ಸ್ ಸಿಗೋದಿಲ್ಲ ನಿಮಗೆ. ಗೈಸ್ ಬನ್ನಿ ಒಂದ್ಸರಿ ಪಿಕಪ್ ಚೆಕ್ ಮಾಡೋಣ ಗಾಡಿದು. ಹಾಯ್ ಹಲೋ ನಮಸ್ಕಾರ ಗುರುವೆ, ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್ ಇವತ್ತು ಫೈನಲಿ ನಮ್ಮ ಮುಂದೆ ಬಜಾಜ್ ಪಲ್ಸರ್ 220F ಇದೆ. ಸೊ ಆ್ಯಕ್ಚುಲಿ ಇದು BS3 ಮಾಡಲು. ಪಲ್ಸರ್ 220 ಅಂತ ಬಂದರೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಈ ಗಾಡಿಗೆ. NS ಬರೋಕ್ಕೆ ಮುಂಚೆ ಮಾರ್ಕೆಟ್ನ ರೂಲ್ ಮಾಡಿದಂಥ ಗಾಡಿ ಗುರು ಇದು. ಗೈಸ್ ಯಾರೆಲ್ಲ 220Fನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. 220F ಲವರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಥಮ್ಸ್ ಅಪ್ ಹೊಡಿರಿ. ಸೊ ಬನ್ನಿ ಗಾಡಿ ಹೇಗಿದೆ ಅಂತ ನೋಡೋಣ. ಗೈಸ್ ರೈಡ್ ಮಾಡೋದಕ್ಕೂ ಮುಂಚೆ ಗಾಡೀಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಗೈಸ್ ರೈಡ್ ಮಾಡೋದಕ್ಕೂ ಮುಂಚೆ ಗಾಡೀಲಿ ಏನೇನು ಫೀಚರ್ಸ್ ಇದೆ ಅಂತ ಕ್ವಿಕ್ಕಾಗಿ ಒಂದ್ಸರಿ ನೋಡ್ಕೊಂಬರೋಣ. ನೋಡ್ತಾ ಇದ್ರು ಫ್ರಂಟಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ ಸಖತ್ ಕ್ರೇಜಿ ಆಗಿದೆ ಗಾಡಿ ಮಾತ್ರ. ಸೊ ಮೊದಲಿಗೆ ಫ್ರಂಟ್ ಹೆಡ್ಲೈಟಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ ಫ್ರಂಟ್ ಹೆಡ್ಲೈಟ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಫ್ರಂಟಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ನ ಕೊಟ್ಟಿದ್ದಾರೆ, ಅದು ಕೂಡ ಹ್ಯಾಲೋಜನಲ್ಲಿ ಕೊಟ್ಟಿದ್ದಾರೆ, LED ಕೊಟ್ಟಿಲ್ಲ. ಸೊ ಹೈ ಬೀಮು ಮತ್ತು ಲೋ ಬೀಮು ಸಪ್ರೇಟ್ ಸ್ಪ್ಲಿಟ್ ಮಾಡಿದ್ದಾರೆ. ಹಾಗೆ DRS ಕೂಡ ಹ್ಯಾಲೋಜನ್ ಬರುತ್ತೆ. ಸೊ ಈ ಗಾಡಿಯನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆ ಇಂಡಿಕೇಟರ್ಸು ಕೂಡ ಹ್ಯಾಲೋಜನ್ ಬರುತ್ತೆ. ಅದೇ ಗಾಡಿ ಏನಾದರೂ LED ಇಂಡಿಕೇಟರ್ಸ್ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ನೋಡ್ತಾ ಇದ್ದೀರಾ ಸ್ಟಾಕಲ್ಲಿ ಸೆಮಿ ಸ್ಮೋಕ್ಡ್ ವೈಸರ್ ಬರುತ್ತೆ. ತುಂಬ ಏನು ಹೈಟ್ ಇಲ್ಲ, ಬಟ್ ಟಚ್ಚಿನಾದರೆ ಸಕಲಾಗಿ ಓಡಿಸ್ಬೋದು ಗಾಡಿನ, ಯಾವುದೇ ರೀತಿ ವಿಂಡ್ ಬ್ಲಾಸ್ಟ್ ಆಗೋದಿಲ್ಲ. ಹಾಗೆ ನೋಡ್ತಾ ಇದ್ರೆ ಮಿರರ್ಸು ಕೂಡ ಫೇರಿಂಗಲ್ಲೇ ಕೊಟ್ಬಿಟ್ಟಿದ್ದಾನೆ ವೈಸರ್ ಹತ್ರ. ಹಾಗೆ ಫ್ರಂಟ್ ವೀಲ್ ಬಂದರೆ ಫ್ರಂಟಲ್ಲಿ 90 ಸೆಕ್ಷನ್ ಟೈರ್ನ ಕೊಟ್ಟಿದ್ದಾನೆ. ಇಲ್ಲಿ ಗಮನಿಸ್ತಾ ಇದ್ದರೆ ನೀವು 90/90 ಅಂತ ಬರೆದಿದೆ. ಅದು ಕೂಡ ಸ್ಟಾಕಲ್ಲಿ MRF ಜಾಫರ್ ಟೈರ್ ಬರುತ್ತೆ. ಹಾಗೆ 17 ಇಂಚ್ ಅಲೈ ವೀಲ್ಸ್ ಬರುತ್ತೆ. ನೋಡ್ತಾ ಇದ್ರೆ ಅಲೈ ವೀಲ್ಸ್ ಯಾವ ರೀತಿ ಡಿಸೈನ್ ಇದೆ ಅಂತ. ಹಾಗೆ ಸಸ್ಪೆನ್ಷನ್ ನೋಡಿದ್ರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾನೆ. ಸಿಂಪಲ್ ಆಗಿರೋ ಕ್ರ್ಯಾಶ್ ಗಾರ್ಡ್ನ ಕೊಟ್ಟಿದ್ದಾನೆ. ಕ್ರ್ಯಾಶ್ ಗಾರ್ಡ್ ಏನು ಜಾಸ್ತಿ ಈಚೆ ಬಂದಿಲ್ಲ. ಇನ್ನು ಔಟ್ ಆಫ್ ದಿ ಬೈಕ್ ಇಂಜಿನ್ ವಿಚಾರಕ್ಕೆ ಬರೋದಾದರೆ ನೋಡ್ತಾ ಇದ್ರೆ ಇಂಜಿನ್ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಿದ್ದಾನೆ ಅಂತೇಳಿ ಡ್ಯುಯಲ್ ಟೋನಲ್ಲಿ ಬರುತ್ತೆ. ಒಂದು ಕ್ರೋಮ್ ಫಿನಿಶಿಂಗ್ ಹಾಗೆ ಬ್ಲಾಕ್ ಫಿನಿಷಲ್ಲಿ ಬರುತ್ತೆ. ಸಖತ್ತಾಗಿದೆ ಲುಕ್ ಮಾತ್ರ. ಇದು 220cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಆಯಿಲ್ ಕೂಲ್ಡ್ DTSI ಇಂಜಿನ್ನು. ಇಲ್ಲಿ ನೋಡ್ತಾ ಇದ್ರೆ ಬಜಾಜ್ DTSI ಅಂತ ಬರೆದಿದ್ದಾರೆ. ಹಾಗೆ ಇಂಜಿನಲ್ಲಿ ಸ್ಪಿನ್ಸ್ ಕೂಡ ಕೊಟ್ಟಿದ್ದಾನೆ. ಇದು ಏರ್ ವಿತ್ ಆಯಿಲ್ ಕೂಲ್ಡ್ ಇಂಜಿನ್ನು. ಏರಿಂದನೂ ಕೂಡ ಸಫಿಷಿಯೆಂಟ್ ಹೀಟ್ ಮ್ಯಾನೇಜ್ಮೆಂಟ್ ಆಗಲಿ ಅಂತೇಳಿ ಈ ರೀತಿ ಸ್ಪಿನ್ಸ್ ಕೊಟ್ಟಿದ್ದಾನೆ. ಹಾಗೆ ಸ್ಪಿನ್ಸಲ್ಲಿ ಒಂದು ಲಬ್ಬರ್ ಕೊಟ್ಟಿದ್ದಾನೆ. ಸೊ ವೈಬ್ರೇಷನ್ನ ರಿಡಕ್ಷನ್ ಮಾಡೋದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾನೆ. ಸೊ ಯಾವ ರೀತಿ ವೈಬ್ರೇಷನ್ ರಿಡಕ್ಷನ್ ಆಗಿದೆ ಅಂತೇಳಿ ನಾವು ರೈಡ್ ಮಾಡ್ಬೇಕಾದ್ರೆ ನೋಡೋಣ. ಹಾಗೆ ನೋಡ್ತಾ ಇದ್ರೆ ರೇಡಿಯೇಟರ್ ಕೊಟ್ಟಿದ್ದಾರೆ. ಹಾಗೆ ಸ್ಟಾಕಲ್ಲೇ ಒಂದು ಮೆಟಾಲಿಕ್ ರೇಡಿಯೇಟರ್ ಗಾರ್ಡ್ ಕೊಟ್ಟಿದ್ದಾರೆ ಗುರು. ಸೂಪರ್ ಅಂತ ಹೇಳ್ಬೋದು. ಇದರಲ್ಲಿ ಫ್ಯಾನ್ ಬರೋದಿಲ್ಲ, ಒಂದು ರೇಡಿಯೇಟರ್ ಮಾತ್ರ ಬರುತ್ತೆ. ಹಾಗೆ ಫುಟ್ ರೆಸ್ಟ್ಗಳು ನೋಡ್ತಾ ಇದ್ದೀರಾ. ರೈಡರ್ ಫುಟ್ ರೆಸ್ಟು ಕ್ಲೋಸ್ ಆಗುತ್ತೆ, ಅದ್ರ ಲಾಕ್ ಆಗೋದಿಲ್ಲ. ಅದ್ರ ರೇರ್ ಫುಟ್ ರೆಸ್ಟು ಕ್ಲೋಸ್ ಆಗುತ್ತೆ, ಲಾಕ್ ಕೂಡ ಆಗುತ್ತೆ. ಹಾಗೆ ರೇರಿಗೆ ಬಂದರೆ ಇಲ್ಲಿ ನೋಡ್ತಾ ಇದ್ರೆ ಸಸ್ಪೆನ್ಷನ್ನು ಎಂಡ್ಯೂರೆನ್ಸ್ ಅಂತ ಬರೆದಿದೆ. ಎಂಡ್ಯೂರೆನ್ಸ್ ಅವ್ರದ್ದು ಸಸ್ಪೆನ್ಷನ್ ಬರುತ್ತೆ. ಇದು 5 ಸ್ಟೆಪ್ ಅಡ್ಜಸ್ಟೇಬಲ್ ನೈಟ್ರಾಕ್ಸ್ ಮೋನೋಸಾಕ್ ಅಬ್ಸರ್ವ್ ಬರುತ್ತೆ. ಅದು ಕೂಡ ಟ್ವಿನ್ ಸಾಕ್ ಅಬ್ಸರ್ಬರು. ನೋಡ್ತಾ ಇದ್ರೆ ಮೋನೋಸಾಕ್ ಅಬ್ಸರ್ವ್ ಬರೋಲ್ಲ, ಯಾಕಂದರೆ ಗಾಡಿ ತುಂಬ ಲಾಂಗ್ ಇದೆ. ಅದಕ್ಕೆ ನೋಡ್ತಾ ಇದ್ದೀರಾ ಗಾಡಿ ಸೈಡ್ ಲುಕ್ ಎಷ್ಟು ಸಕಲಾಗಿ ಕಾಣಿಸ್ತಿದೆ ಅಂತೇಳಿ. ಅದಕ್ಕೆ ಮೇನ್ ರೀಸನ್ನು ಗಾಡಿ ಎಕ್ಸಾಸ್ಟ್ ಗುರು. ಫ್ರಂಟಲ್ಲಿ ಬ್ರೌನ್ ಕಲರ್ ಫಿನಿಶಿಂಗ್ನ ಕೊಟ್ಟಿದ್ದಾನೆ. ಅದರ ಬ್ಯಾಕಲ್ಲಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ಹಾಗೆ ರೇರಿಗೆ ಬಂದರೆ LED ಟೈಲೈಟ್ ಬರುತ್ತೆ ನೋಡ್ತಾ ಇದ್ದೀರಾ. ಹಾಗೆ ನಂಬರ್ ಪ್ಲೇಟ್ ಹೋಲ್ಡರ್ನು ಕೂಡ ಮಧ್ಯಗಡೆಯಲ್ಲೇ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಪ್ಲಾಸ್ಟಿಕ್ ಆದ್ರೂ ಸ್ವಲ್ಪ ಸಾಲಿಡ್ ಆಗಿದೆ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾನೆ. ಸೊ ನೀವು ಮೇನ್ ರೋಡಲ್ಲಿ ಎಲ್ಲೂ ಕೂಡ ಅಂಶಲೆಲ್ಲ ಏನು ಟಚ್ ಆಗೋದಿಲ್ಲ. ಆದರೆ ಆಫ್ ರೋಡ್ಗೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗುತ್ತೆ. ಹಾಗೆ ನೀವು ಗಮನಿಸ್ತಾ ಇದ್ದೀರಾ ಡಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾನೆ ಈ ಗಾಡಿನಲ್ಲಿ. ಸೊ ನೀವು ಚೈನ್ ಸ್ಪ್ರೇ ಎಲ್ಲ ಮಾಡಬೇಕು ಅಂತಂದರೆ ಆರಾಮಾಗಿ ಚೈನ್ ಸ್ಪ್ರೇ ಮಾಡ್ಬೋದು. ಇನ್ನು ರೇರ್ ವೀಲ್ ನೋಡೋದಾದರೆ 120/80 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾನೆ ಸ್ಟಾಕಲ್ಲಿ. ಸೊ ಅದು ಕೂಡ MRF ಜಾಫರ್ ಟೈರ್ ಬರುತ್ತೆ. ಹಾಗೆ 17 ಇಂಚ್ ಅಲೈ ವೀಲ್ಸಿಂದ ಬರುತ್ತೆ. ನೋಡ್ತಾ ಇದ್ದೀರಾ ಅಲೈ ವೀಲ್ಸ್ ಯಾವ ರೀತಿ ಡಿಸೈನ್ ಮಾಡಿದ್ದಾನೆ ಅಂತೇಳಿ. ಹಾಗೆ ರೇರ್ ಬ್ರೇಕ್ ನೋಡೋದಾದರೆ ರೇರಲ್ಲಿ 230 mm ಡಿಸ್ಕ್ನ ಕೊಟ್ಟಿದ್ದಾನೆ. ಹಾಗೆ ಕ್ಯಾಲಿಪರ್ಸು ಕೂಡ ಬೈಬ್ರೇ ಅವ್ರದ್ದೇ ಬರುತ್ತೆ. ಫ್ರಂಟ್ ಬ್ಯಾಕ್ ಎರಡು ಕಡೆಯೂ ಬೈಬ್ರೇ ಕ್ಯಾಲಿಪರ್ಸ್ ಇದೆ, ಸೂಪರ್ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರೆ ಇಲ್ಲೊಂದು ಸ್ಯಾರಿ ಗಾರ್ಡ್ ಬರುತ್ತೆ ಆ್ಯಕ್ಚುಲಿ ಸ್ಟಾಕಲ್ಲಿ. ಸೊ ಈ ಗಾಡಿ ಓನರು ರಿಮೂವ್ ಮಾಡಿದ್ದಾರೆ ಅದನ್ನು. ಸೊ ನಿಮ್ಗೆ ಬೇಕಾದ್ರೆ ಹಾಕ್ಸ್ಕೋಬೋದು ಎಕ್ಸ್ಟ್ರಾ. ಇನ್ನು ಗಾಡಿ ಸೀಟ್ ಹೈಟ್ನ ನೋಡೋದಾದರೆ 795 mm ಸೀಟ್ ಹೈಟ್ನ ಕೊಟ್ಟಿದ್ದಾನೆ. ಒಂದು 5.5 5.6 ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೋಡ್ತಾ ಇದ್ರೆ ಡ್ಯುಯಲ್ ಸೀಟ್ಸ್ ಬರುತ್ತೆ ಈ ಗಾಡಿನಲ್ಲಿ. ಸೀಟು ಕೂಡ ತುಂಬ ವೈಡ್ ಆಗಿದೆ, ತುಂಬ ಲೆಂತಿಯಾಗಿದೆ. ಲಾಂಗ್ ಟೂರಿಂಗ್ ಕೂಡ ಆರಾಮಾಗಿ ಮಾಡ್ಬೋದು ಈ ಗಾಡಿನಲ್ಲಿ. ನೋಡ್ತಾ ಇದ್ದಾರೆ ರೇರ್ ಸೀಟು ಕೂಡ ಸಖತ್ ಲಾಂಗ್ ಇದೆ, ತುಂಬ ವೈಡಾಗಿ ಕೂಡ ಇದೆ. ಸೀಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ತುಂಬ ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ರೈಡ್ ಮಾಡಬೇಕಾದ್ರೆ ಹೇಳ್ತೀನಿ ಯಾವ ರೀತಿ ಕಂಫರ್ಟಬಲ್ ಇದೆ ಅಂತೇಳಿ. ಹಾಗೆ ನೀವು ಗಮನಿಸ್ತಾ ಇದ್ದೀರಾ ಪಿಲಿಯನ್ ಸೇಫ್ಟಿಗೆ ಅಂತೇಳಿ ಒಳ್ಳೆ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಗ್ರ್ಯಾಬ್ ರೈಲು. ಲುಕ್ ಮಾತ್ರ ಸಕ್ಕತ್ತಾಗಿದೆ. ರೇರ್ ಸೀಟ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಕೊಟ್ಟಿದ್ದಾರೆ ಗುರು, ಸಕ್ಕತ್ತಾಗಿದೆ ಮಾತ್ರ. ಇನ್ನಿದ್ರೆ ಸ್ವಿಚಸ್ ನೋಡೋದಾದ್ರೆ ನೋಡ್ತಾ ಇದ್ದೀರಾ ಹೈವೇನಲ್ಲಿ 5 ಪಾಸ್ ಮಾಡೋಕ್ಕೆ ಅಂತೇಳಿ ಪಾಸ್ ಸ್ವಿಚ್ನ ಕೊಟ್ಟಿದ್ದಾನೆ.
ಹಾಗೆ ಐ ಬಿಮ್ ಲೋ ಬಿಮ್ಗೆ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾನೆ. ಹಾಗೆ ಇಂಡಿಕೇಟರ್ ಸ್ವಿಚ್ ಬರುತ್ತೆ, ಹಾಗೆ ಆರೆಂಜ್ ಸ್ವಿಚ್ ಬರುತ್ತೆ. ಹಾಗೆ ಹೆಡ್ಲೈಟ್ನ ಆಫ್ ಆನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಸಪ್ರೇಟ್ ಸ್ವಿಚ್ನ ಹಾಕ್ಸ್ಕೊಂಡಿದ್ದಾರೆ ಈ ಗಾಡಿ ಓನರು. ಆದರೆ ಗಾಡಿನಲ್ಲಿ ಸ್ಟಾಕಲ್ಲೇ ಹೆಡ್ಲೈಟ್ ಆಫ್ ಆನ್ ಸ್ವಿಚ್ ಬರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ ನೀವು. ಹಾಗೆ ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ, ಹಾಗೆ ಸೆಲ್ಫ್ ಸ್ಟಾರ್ಟ್ ಸ್ವಿಚ್ ಕೂಡ ಬರುತ್ತೆ. ನೋಡಿದ್ರಲ್ಲ ಗೈಸ್, ಬಜಾಜ್ ಪಲ್ಸರ್ 220 ಎಫ್ನಲ್ಲಿ ಏನೇನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಅಂತೇಳಿ. ಗೈಸ್ ಫೀಚರ್ಸ್ನ ತಿಳ್ಕೊಂಡ್ಮೇಲೆ ಗಾಡಿನ ರೈಡ್ ಮಾಡಲೇಬೇಕಲ್ವಾ. ಸೊ ಬನ್ನಿ ಗೈಸ್, ಫೈನಲಿ ಗಾಡಿನ ರೈಡ್ ಮಾಡೋಣ. ಇನ್ನೂ ಈ ಗಾಡಿ ಬಗ್ಗೆ ಹೇಳುವಂಥ ಹಲವಾರು ವಿಚಾರಗಳಿದೆ. ಸೊ ರೈಡ್ ಮಾಡಬೇಕಾದ್ರೆ ಮಾತಾಡೋಣ ಬನ್ನಿ. ಆ್ಯಕ್ಚುಲಿ ಗಾಡಿ ಸ್ಪೀಡೋಮೀಟ್ರ್ ವರ್ಕ್ ಆಗ್ತಾ ಇಲ್ಲ, ಆದರೂ ನನ್ನ ಫ್ರೆಂಡ್ ಗಾಡಿನ ರಿವ್ಯೂ ಮಾಡೋ ಮಗ ಅಂತ ಕೊಟ್ಟಿದ್ದಾನೆ. ಗೈಸ್ ನನ್ನ ಹೈಟ್ ಬಂದು 5.7, ಗಾಡಿ ಸೀಟ್ ಹೈಟು 795 mm ಇದ್ರೂ ಕೂಡ ಆರಾಮಾಗಿ 2 ಕಾಲು ಕೂಡ ಫ್ಲಾಟ್ ಫುಟ್ ಮಾಡ್ಬೋದು. ನಾನು ನೋಡ್ತಾ ಇದ್ದೀರಾ. ಹಾಗೆ ಟ್ಯಾಂಕ್ ಸ್ಕೋಪಟ್ ಕೂಡ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲಿ ಇರಿಟೇಷನ್ ಆಗುತ್ತೆ ಅಂತ ಏನು ನನಗೆ ಅನ್ನಿಸ್ತಾ ಇಲ್ಲ. ಆಲ್ರೆಡಿ ನಾನು ಗಾಡಿನ ಓಡಿಸ್ಕೊಂಡು ಬಂದಿದ್ದೀನಿ. ಸೊ ನಡೀರಿ ರೈಡ್ ಮಾಡಬೇಕಾದ್ರೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಗೈಸ್ ರೈಡ್ ಮಾಡೋದಕ್ಕೆ ಮುಂಚೆ ಈ ಗಾಡಿ ಎಕ್ಸಾಸ್ಟ್ ನೋಟ್ ನೋಡೋಣ ಒಂದ್ಸರಿ. BS3 ಸೌಂಡು ಸಕ್ಕದಾಗಿದೆ ಗುರು. BS6 ಬಂದಮೇಲೆ ಈ ಥರ ಸೌಂಡೇ ಮಿಸ್ಸಿಂಗು. ಸೊ ಬನ್ನಿ ಫೈನಲಿ ಓಡೋಣ. ಪಿಕಪ್ ಮಾತ್ರ ಸಕ್ಕದಾಗಿದೆ ಗುರು ಗಾಡೀಲಿ ನೋಡಿ. ಸಕ್ಕದಾಗಿ ನುಗ್ಗುತ್ತಾ ಗುರು ಗಾಡಿ. ಗೈಸ್ ಬನ್ನಿ ಇಲ್ಲೇ ಒಂದು ಕಾರ್ನರಿಂಗ್ ತಗೊಳ್ಳೋಣ. ಗೈಸ್ ಬನ್ನಿ ಒಂದ್ಸರಿ ಪಿಕಪ್ ಚೆಕ್ ಮಾಡೋಣ ಗಾಡಿದು. ನೋಡಿ ಗೇರ್ ಡೌನ್ ಮಾಡಿ ಎತ್ತದೆ, ಸಕ್ಕದಾಗಿ ನುಗ್ಗುತ್ತೆ ಗಾಡಿ ಮಾತ್ರ. ಪಲ್ಸರ್ ಅಂದ್ರೇ ಪಿಕಪ್ ಗುರು. ಪಲ್ಸರ್ ಗಾಡಿಗಳು ಪಿಕಪ್ಗೆ ಫೇಮಸ್ ಆಗಿರೋದು. ಗೈಸ್ ಆ್ಯಕ್ಚುಲಿ 220 ಗಾಡಿ 2006-07 ಟೈಮಲ್ಲಿ ಲಾಂಚ್ ಆಗಿರೋದು ಫಸ್ಟ್ ಟೈಮ್ ಇದು. ಸೊ 2012 NS ಗಾಡಿ ಬರೋಕ್ಕೂ ಮೊದಲೇ ಈ ಗಾಡಿನ ಬೀಟ್ ಮಾಡೋ ಇನ್ನೊಂದು ಗಾಡಿ ಇರಲಿಲ್ಲ. ಅಷ್ಟು ಸಖತ್ತಾಗಿರೋ ಗಾಡಿನ ಮಾಡಿದ್ದಾರೆ ಬಜಾಜ್ ಅವರು. ಗಾಡಿ ಟೆಕ್ನಾಲಜಿ ಅಂತ ಬಂದರೆ ಆ ಟೈಮಲ್ಲಿ ಬಜಾಜ್ ಗಾಡಿನ ಬೀಟ್ ಮಾಡೋ ಇನ್ನೊಂದು ಇಂಡಿಯನ್ ಗಾಡಿ ಇರಲಿಲ್ಲ. ಯಾಕಂದರೆ ಆ ಟೈಮಲ್ಲೇ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾನೆ, ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾನೆ, ಹಾಗೆ ಮಿರರ್ಸ್ನ ಫೇರಿಂಗಲ್ಲೇ ಕೊಟ್ಟಿದ್ದಾನೆ. ಹಾಗೆ ವಿತೌಟ್ ಕಿಕ್ಕರ್ ಗುರು. ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಕಿಕ್ಕರ್ ಬರ್ತಾ ಇರಲಿಲ್ಲ, ಅದೇ ಥರ ಈ ಗಾಡಿಯಲ್ಲಿ ಕಿಕ್ಕರ್ ಕೊಟ್ಟಿಲ್ಲ. ಟೆಕ್ನಾಲಜಿ ಅಂತ ಬಂದರೆ ಆ ಟೈಮಲ್ಲಿ ಪಲ್ಸರ್ನ ಬೀಟ್ ಮಾಡೋ ಇನ್ನೊಂದು ಗಾಡಿ ಇಲ್ಲ ಗುರು. ಸಸ್ಪೆನ್ಷನ್ ಪರವಾಗಿಲ್ಲ ಗುರು, ಸಖತ್ತಾಗಿ ಸೆಟ್ ಮಾಡಿದ್ದಾರೆ. ಹಳೆ ಗಾಡಿ ಆದರೂ ಕೂಡ ಸಸ್ಪೆನ್ಷನ್ ಸಖತ್ತಾಗಿದೆ. ಇನ್ನೂ ಏನು ಎತ್ತದ್ದು ಬಿಸಾಕ್ತಾ ಇಲ್ಲ, ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ ಬಂಪೀಸ್ ಎಲ್ಲ ನನಗೆ. ನೋಡಿ ಎಷ್ಟು ಆರಾಮಾಗಿ ತಗೊಳುತ್ತೆ. ಸಸ್ಪೆನ್ಷನ್ ಸಖತ್ತಾಗಿದೆ ಗುರು. ಸಸ್ಪೆನ್ಷನ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಈ ಗಾಡಿ ಪವರ್ ನೋಡೋದಾದರೆ 20 horsepower ಕೊಟ್ಟಿದ್ದಾನೆ, 18.5 Nm ಟಾರ್ಕ್ನ ಕೊಟ್ಟಿದ್ದಾನೆ. ಸೊ ಗಾಡಿ ಕರ್ಬ್ ವೇಟ್ ಬಂದು 160 kg ಇದೆ. 160 kg ಬರೀ 18.5 Nm ಟಾರ್ಕು. ನೋಡಿ ಹೆಂಗೆ ಎತ್ಕೊಳ್ಳುತ್ತೆ ಈಗ. ಗಾಡಿ ಪಿಕಪ್ ಮಾತ್ರ ಸಕ್ಕತ್ತಾಗಿದೆ ಗುರು. ಈ ಗಾಡಿ ಸೀಟಿಂಗ್ ಪೋಸ್ಟರು ಅಷ್ಟೊಂದೇನು ಅಗ್ರೆಸಿವ್ ಆಗಿಲ್ಲ. ಈ ಗಾಡಿನಲ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೋಬೋದು. ಯಾಕಂದರೆ ಹ್ಯಾಂಡ್ಲ್ ಬಾರು ತುಂಬ ಅಗ್ರೆಸಿವ್ ಇಲ್ಲ, ಅಥವಾ ಅಡ್ವೆಂಚರ್ ಬೈಕಲ್ ಥರ ತುಂಬ ಹೈಟ್ ಕೂಡ ಇಲ್ಲ, ಪರ್ಫೆಕ್ಟ್ ಆಗಿದೆ. ಈ ಗಾಡಿ ಸೀಟ್ ಹೈಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ದಾರೆ ಹ್ಯಾಂಡ್ಲ್ ಬಾರ್ನ. ತುಂಬ ರಿಲ್ಯಾಕ್ಸ್ಡ್ ಪೊಸಿಷನಲ್ಲೇ ಆರಾಮಾಗಿ ಕುತ್ಕೊಂಡು ನೀವು ಟೂರಿಂಗ್ ಮಾಡ್ಬೋದು. ಟೂರಿಂಗ್ ಮಾಡೋಕ್ಕೆ ಅಂತ ಬಂದರೆ ಸೂಪರ್ ಗಾಡಿ ಗುರು. 200cc ಸೆಗ್ಮೆಂಟಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗಂಗೆ ಆಗೋಯ್ತು ಗುರು. ಅದಕ್ಕೆ ಹಾಕ್ಸ್ಕೊಂಬಿಟ್ಟೆ. ಸುಮ್ಮನೆ ಯಾಕೆ ಬೇಕು, ಅರ್ಧ ದಾರಿಯಲ್ಲಿ ನಿಂತ್ಕೊಂಬಿಟ್ರೆ ಅಷ್ಟೇ. ನೋಡಿ ಆ ಕಾಲದಲ್ಲಿ ಪಿಕಪ್ಗೆ ಇನ್ನೊಂದು ಹೆಸರೇ 220 ಅಂತ ಹೇಳ್ಬೋದು ಗುರು. ಅಷ್ಟು ಸಗದಾಗಿದೆ ಪಿಕಪ್ ಮಾತ್ರ ಗಾಡೀಲಿ. ಬ್ರೇಕಿಂಗ್ ಬೈಟು ಚೆನ್ನಾಗಿದೆ ಅನಿಸ್ತೈತೆ ನನಗೆ. ಗೈಸ್ ಇದು BS3 ಗಾಡಿ ಆಗಿರೋದಕ್ಕೆ ಗಾಡೀಲಿ ಯಾವುದೇ ABS ಬರೋದಿಲ್ಲ. ಸೊ BS6ನಲ್ಲಿ ಸಿಂಗಲ್ ಚಾನಲ್ ABS ಕೊಡ್ತಾನೆ. ಸೊ ಇದರಲ್ಲಿ ABS ಇರೋದಿಲ್ಲ.
ನೀವು ತುಂಬ ಹಾರ್ಡ್ ಬ್ರೇಕಿಂಗ್ ಎಲ್ಲ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಸ್ಕಿಲ್ಫುಲ್ಲಾಗಿ ಬ್ರೇಕ್ ಮಾಡಬೇಕಾಗುತ್ತೆ. ಬೇರೆ ಬ್ರೇಕಿಂಗ್ ಹಿಡಿತೀನಿ ಅಂತಂದರೆ ಅಷ್ಟೇ. ಗೈಸ್, ಈ ಗಾಡಿಲಿ ಟೂರಿಂಗ್ ಮಾಡ್ಬೋದು ಅಂತ ನೀವು ನನ್ನ ಕೇಳಿದ್ರೆ 100% ಸೂಪರ್ ಟೂರಿಂಗ್ ಮಾಡ್ಬೋದು ಈ ಗಾಡಿನಲ್ಲಿ. ಸಿಟಿಲೂ ಸಖತ್ತಾಗಿ ಓಡಾಡ್ಬೋದು, ಆದರೆ ಸಿಟಿಗಿಂತ ಲಾಂಗಲ್ಲಿ ಒಳ್ಳೆ ಮಜಾ ಬರುತ್ತೆ ಈ ಗಾಡೀಲಿ. ಈ ವಿಡಿಯೋದಲ್ಲಿ ನಾನು ಟಾಪ್ ಸ್ಪೀಡ್ ಚೆಕ್ ಮಾಡೋದಿಲ್ಲ. ಸೊ ಟಾಪ್ ಸ್ಪೀಡ್ ಆಲ್ಮೋಸ್ಟ್ 150-155 ಕೂಡ ಟಚ್ ಮಾಡಿದ್ದಾರೆ ಆರಾಮಾಗಿ ಗಾಡಿನಲ್ಲಿ. ಟಾಪ್ ಎಂಡಲ್ಲಿ ಗಾಡಿ ಗನ್ ಥರ ನುಗ್ಗುತ್ತೆ. ಗಾಡಿ 20 ಹಾರ್ಸ್ ಪವರ್ ಇದ್ರೂ ಕೂಡ 155 ಹೋಗುತ್ತೆ ಅಂದರೆ ಯೋಚನೆ ಮಾಡಿ ಯಾವ ರೇಂಜ್ಗಿದೆ ಈ ಗಾಡಿ. NS 200 25 ಹಾರ್ಸ್ ಪವರ್ ಬರುತ್ತೆ, ಇದರಲ್ಲಿ 20 ಹಾರ್ಸ್ ಪವರ್ ಅಷ್ಟೇ ಬರೋದು. ಅದು 150 ರೀಚ್ ಆಗುತ್ತೆ, ಇದು 150 ರೀಚ್ ಆಗುತ್ತೆ. ಆ್ಯಕ್ಚುಲಿ NS 200ಗಿಂತ ಒಂದು 5 kg ಜಾಸ್ತಿ ಕರ್ಬ್ ವೇಟ್ ಇದೆ ಗಾಡಿದು. ಆದರೆ NS 200 ಅಷ್ಟೇ ಹೋಗುತ್ತೆ ಅಂದರೆ ನೀವು ಯೋಚನೆ ಮಾಡಿ 5 BHP ಕಡಿಮೆ ಇದ್ದರೂ ಕೂಡ ಅಷ್ಟೇ ಟಾಪ್ ಸ್ಪೀಡ್ನ ಟಚ್ ಮಾಡುತ್ತೆ ಗಾಡಿ. ಅದಕ್ಕೂ ಬಜಾಜ್ ಇಂಜಿನ್ ಅಂದರೆ ಬಜಾಜ್ ಅವ್ರ ಇಂಜಿನಿಯರಿಂಗ್ ಟೀಮು ಆ ಕಾಲದಲ್ಲೇ ಬೆಂಕಿಗರು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಗಾಡಿ ಮಾತ್ರ. ಇವಾಗೆಲ್ಲ NS ಡ್ಯೂಕು MT R15 ಎಲ್ಲ ಬಂದಮೇಲೆ ಈ ಗಾಡಿಗೆ ಸ್ವಲ್ಪ ಕ್ರೇಜ್ ಕಡಿಮೆ ಆಗಿರ್ಬೋದು, ಆದರೆ ಫ್ಯಾನ್ ಬೇಸ್ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಎಷ್ಟೋ ಜನ ಈ ಗಾಡಿನ ತೊಗೋಬೇಕು ಅಂದ್ಕೊಂಡು NS ಡ್ಯೂಕ್ ಬಂದಮೇಲೆ NS ಗಾಡಿಗಳನ್ನ ತೊಗೊಂಡಿದ್ದಾರೆ. ಸೊ ಮೇನ್ ರೀಸನ್ ಈ ಗಾಡಿ ಲುಕ್ಕು. BS6 ಬಂದಮೇಲೂ ಕೂಡ ಇದೇ ಡಿಸೈನ್ ಇಟ್ಕೊಂಡು ಕೂತಿದ್ದಾರೆ ಬಜಾಜ್ ಅವರು. ಸೊ ಟ್ರೆಂಡಿಗೆ ತಕ್ಕಂತೆ ಬೇರೆ ಎಲ್ಲ ಗಾಡಿಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ, NS ಡಾಮಿನಾರ್ಗಳೆಲ್ಲ. ಸೊ ಈ ಗಾಡಿನ ಯಾಕೆ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಗಾಡಿಗೆ ಏನಾದರೂ ವಿಂಡ್ಶೀಲ್ಡ್ನ ಚೇಂಜ್ ಮಾಡಿಸ್ಬಿಟ್ಟು, ಹಾಗೆ ಹ್ಯಾಂಡ್ ಬಾರ್ನ ಚೇಂಜ್ ಮಾಡಿಸಿ, ಟ್ಯಾಂಕ್ ಡಿಸೈನ್ನೇ ಚೇಂಜ್ ಮಾಡಿಬಿಟ್ಟು, ಮುಂದಗಡೆ USD ಫೋಕ್ಸ್ನ ಕೊಟ್ಟು, ಹಿಂದಗಡೆ ಮೋನೋಸಾಕ್ ಅಬ್ಸರ್ವ್ನ ಕೊಟ್ಟು, ಒಂದು ಟೈರ್ ಸೆಕ್ಷನ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿ ದೊಡ್ಡ ಟೈರ್ನ ಕೊಟ್ಬಿಟ್ಟು ಸ್ವಲ್ಪ ಟ್ಯಾಂಕ್ ಲುಕ್ಕೆಲ್ಲ ಚೇಂಜ್ ಮಾಡಿದ್ರೆ ಸೂಪರಾಗಿರುತ್ತೆ ಗಾಡಿ ಮಾತ್ರ. ಏನೋ ಬಜಾಜ್ ಅವರ ಮೈಂಡ್ ಸೆಟ್ಟೇ ಇಲ್ಲ ಅವ್ರಿಗೆ, ಬರೀ NS ಡಾಮಿನಾರ್ನ ಸೇಲ್ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟವ್ರೆ ಬಜಾಜ್ ಅವರು. ಈ ಗಾಡಿಗೂ ಕೂಡ NS ಗಾಡಿಗೆ ಇರುವಷ್ಟೇ ಫ್ಯಾನ್ ಬೇಸ್ ಇದ್ದಾರೆ. ಸೊ ಇದನ್ನು ಕೂಡ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡಿ ಟ್ರೆಂಡ್ ಸೆಟರ್ ಗಾಡಿ ಆಗೋ ಥರ ರೀಲಾಂಚ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಬಜಾಜ್ ಅವರು ಅದು ಯಾವಾಗ ಅರ್ಥ ಮಾಡ್ಕೊಂಡು ಆ ಥರ ಬಿಡ್ತಾರೋ ಗಾಡಿನ ಗೊತ್ತಿಲ್ಲ. ಇದು BS3 ಆಗಿರೋದಕ್ಕೆ ಥ್ರಾಟಲ್ ರೆಸ್ಪಾನ್ಸ್ ನೋಡಿ ಸಕ್ಕತ್ತಾಗಿದೆ. ಬಟ್ BS6ನಲ್ಲಿ ಈ ಥರ ಥ್ರಾಟಲ್ ರೆಸ್ಪಾನ್ಸ್ ಸಿಗೋದಿಲ್ಲ ನಿಮಗೆ. BS6 ಬಂದಮೇಲೆ ಎಮಿಷನ್ ನಾರ್ಮ್ಸ್ ಅಂತೆಲ್ಲ ಹೇಳಿ ಥ್ರಾಟಲ್ ರೆಸ್ಪಾನ್ಸ್ನೇ ಹಾಳು ಮಾಡಿಬಿಟ್ಟಿದ್ದಾನೆ. BS3 ಗಾಡಿಗಳನ್ನ ಓಡಿಸೋದೇ ಒಂದು ಮಜಾ ಗುರು. ಈ ಗಾಡಿನೆಲ್ಲ ಆಯಿಲ್ ಕೂಲಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾನೆ. ನೀವು ತುಂಬ ಲಾಂಗ್ ಡ್ರೈವ್ ಎಲ್ಲ ಹೋಗ್ತೀನಿ ಅಂದರೆ ಆರಾಮಾಗಿ 170-180 ಕಿಲೋಮೀಟ್ರ್ ಒಂದೇ ಸ್ಟ್ರೆಚಲ್ಲಿ ಹೋಗ್ಬೋದು. ಸೊ ಇದು ಫೇರ್ಡ್ ವರ್ಷನ್ ಗಾಡಿ ಆಗಿರೋದ್ರಿಂದ ಅಷ್ಟು ದೂರದವರೆಗೇನು ಕಂಫರ್ಟಬಲ್ ರೈಡ್ ಮಾಡ್ಬೋದು ಅಂತ ನೀವು ನನ್ನ ಕೇಳಿದ್ರೆ ಆರಾಮಾಗಿ ರೈಡ್ ಮಾಡ್ಬೋದು ಹೋಗ್ರು. ಯಾಕಂದರೆ ಇದರಲ್ಲಿ ಅಗ್ರೆಸಿವ್ ಪೊಸಿಷನ್ ಹ್ಯಾಂಡ್ ಬಾರ್ನ ಕೊಟ್ಟಿಲ್ಲ. ಸೊ ರಿಲ್ಯಾಕ್ಸ್ ಪೊಸಿಷನ್ ಇದೆ, ನೀವು ಆರಾಮಾಗಿ ಲಾಂಗ್ ಡ್ರೈವ್ ಮಾಡ್ಬೋದು. ನೀವು ಸಿಟಿಲಿ ಕೂಡ ಆರಾಮಾಗಿ ಕಂಫರ್ಟಬಲಾಗಿ ಓಡಿಸ್ಬೋದು. ಆದರೆ ಲಾಂಗಲ್ಲಿ ಭಯಂಕರ ಇದೆ ಗಾಡಿ ಮಾತ್ರ. 130-135 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಈ ಗಾಡಿನ ಓಡಿಸ್ಬೋದು. ನಿಮಗೆಲ್ಲೂ ಕೂಡ ಮೈಕೈನೋ ಬರುತ್ತೆ ಅಂತ ಅನ್ಸಲ್ಲ. ನಾನು ಸ್ಟ್ರೈಟಾಗೆ ಕೂತಿದ್ದೀನಿ, ನನ್ನ ಹೈಟ್ಗೆ ಪರ್ಫೆಕ್ಟ್ ಆಗಿದೆ ಗುರು. ನೀವು ತುಂಬ ಹೈಟ್ ಇದ್ದೀರಾ, 5.10ಗಿನ್ನ ಜಾಸ್ತಿ ಇದ್ದೀರಾ, 6.1 ಎಲ್ಲ ಇದ್ದೀರಾ ಅಂತಂದರೆ ನೀವು ಒಂದೇ ಒಂದು ಪ್ರಾಬ್ಲಮ್ನ ನೋಟಿಸ್ ಮಾಡ್ಬೋದು. ಸೊ ಗಾಡಿ ಇಂಜಿನ್ ವೈಸಲ್ಲ. ಸೊ ಅದು ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮಂಡಿ ಹತ್ರ ನಾನು ಟಚ್ ಆಗ್ತಿದ್ದೆ ಲೈಟಾಗಿ. ಬಟ್ ನನಗೇನು ಇರಿಟೇಷನ್ ಆಗ್ತಿಲ್ಲ. ಬಟ್ ತುಂಬ ಹೈಟ್ ಇದ್ದೀರಾ ಅಂತಂದರೆ ಅಂಥವ್ರಿಗೆ ಇದು ಸ್ವಲ್ಪ ಟಚ್ ಆಗ್ಬೋದು, ಇರಿಟೇಷನ್ ಆಗ್ಬೋದು. ಅದು ಬಿಟ್ಟರೆ ಗಾಡಿನಲ್ಲಿ ಇನ್ನೆಲ್ಲೂ ಕೂಡ ನೀವು ಡಿಸಪಾಯಿಂಟ್ ಆಗೋದಿಲ್ಲ. ಗಾಡಿ ಅಷ್ಟು ಸೂಪರ್ ಆಗಿದೆ. ಎಕ್ಸಾಸ್ಟ್ ಸೌಂಡ್ ಮಾತ್ರ ಸಖತ್ ಬೇಸಾಗಿದೆ ಗುರು. ನೋಡಿ ಗೇರ್ ಡೌನ್ ಮಾಡ್ಕೊಂಡು ಚಚ್ತಾ ಇದ್ರೆ ಗಾಡಿ ಇನ್ನೂ ಚಚ್ತಾ ಇರ್ಬೇಕನ್ನೋ ಫೀಲ್ ಬರುತ್ತೆ ಗುರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದ ಈ ಗಾಡಿನ ನೋಡಿದ್ರೆ ಫ್ಯೂಚರಲ್ಲಿ ನಾನು 220 ತಗೋಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ NS ಬಂದಮೇಲೆ 220 ತಗೊಳ್ಳೋರು ಎಲ್ಲರೂ NSಗೆ ಶಿಫ್ಟ್ ಆಗ್ಬಿಡ್ತಾ ಇದ್ದಾರೆ. ಅದೇ ಈ ಗಾಡಿ ಮೇಯ್ನ್ ಪ್ರಾಬ್ಲಮ್ಮು. ಬಟ್ ಬಜಾಜ್ ಅವ್ರಿಗೇನೂ ಲಾಸ್ ಇಲ್ಲ, ಎಲ್ಲೇ ಹೋದ್ರೆ ಅವ್ರ ಗಾಡಿನೇ ತಗೋತಾರೆ. ಬನ್ನಿ ಒಂದು ಸರಿ ಬ್ರೇಕಿಂಗ್ ಚೆಕ್ ಮಾಡೋಣ ಈ ಗಾಡಿದು. ಬೈಟ್ ಮಾತ್ರ ಸಕ್ಕತ್ತಾಗಿದೆ ಗುರು. ABS ಇಲ್ಲ ಈ ಗಾಡೀಲಿ, ಆದರೆ ಬ್ರೇಕಿಂಗ್ ಬೈಟ್ ಮಾತ್ರ ಸಕ್ಕತ್ತಾಗಿದೆ. ತುಂಬ ಸ್ಕಿಲ್ಫುಲ್ಲಾಗಿ ಡ್ರೈವ್ ಮಾಡಬೇಕು ABS ಇಲ್ಲ ಅಂತಂದರೆ. ವೀಲ್ ಲಾಕ್ ಆಗಿಬಿಟ್ರೆ ಆಯ್ಕೊಂಬಿಟ್ರೆ ಕಷ್ಟ. ನೋಡಿ ಇಷ್ಟು ವರ್ಷ ಆದರೂ ಬೈಬ್ರೇಕ್ ಕ್ಯಾಲಿಬರ್ಸ್ಗಳು ಸಕ್ಕತ್ತಾಗಿ ವರ್ಕ್ ಮಾಡ್ತಿದ್ದೆ ಗುರು. 10 ವರ್ಷದ ಮೇಲೆ ಆಯಿತು ಈ ಗಾಡಿ ಬಂದು. ಬ್ರೇಕ್ಸ್ ಮಾತ್ರ ಸೂಪರ್ ಆಗಿದೆ.
ನಾನು ಕಾರ್ನರಿಂಗ್ ಮಾಡ್ತೀನಿ, ಗಾಡಿನ ಮಲಗಿಸಿ ಎತ್ತೀನಿ ಅಂತ ಅನ್ನೋರು ಫಸ್ಟ್ ಈ ಗಾಡಿನಲ್ಲಿ ಟೈರ್ಸ್ಗಳನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಫ್ರಂಟಲ್ಲಿ 90 ಸೆಕ್ಷನ್ ಇದೆ, 100 110 ಆಗಿ ಚೇಂಜ್ ಮಾಡಿಸ್ಕೊಳ್ಳಿ. ಹಾಗೆ ರೇರಲ್ಲಿ 120 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾನೆ. ಸೊ ಅದನ್ನು ನೀವು 130 140 ಸೆಕ್ಷನ್ ಟೈರ್ಸ್ನ ಚೇಂಜ್ ಮಾಡಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಅದು ಕೂಡ ಇದರಲ್ಲಿ MRF CA ಟೈರ್ಸ್ಗಳನ್ನ ಕೊಟ್ಟಿರ್ತಾನೆ. ಸೊ ನೀವು ಅದನ್ನೆಲ್ಲ ಬಿಟ್ಟು ನೀವು ಮೆಡ್ಜಿಲರು ಅಥವಾ ಅಪೋಲೋ ಅಥವಾ ಮಿಸಿಲಿನ್ ಟೈರ್ಸ್ಗಳಿಗೆ ಹೋದರೆ ಇನ್ನೂ ಸೂಪರಾಗಿರುತ್ತೆ ಗುರು. ಗಾಡಿ ಕಾನ್ಫಿಡೆನ್ಸ್ ಮಾತ್ರ ಕಾರ್ನರಿಂಗ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಗಾಡಿ ಹ್ಯಾಂಡ್ ಬಾರ್ ತುಂಬ ವೈಡಾಗಿಲ್ಲ ಗುರು, ತುಂಬ ಕಾಂಪ್ಯಾಕ್ಟ್ ಆಗಿದೆ, ಕಂಫರ್ಟಬಲ್ ಆಗಿದೆ. ನೀವು ಸಿಟಿ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಚಿಕ್ಕ ಚಿಕ್ಕ ಜಾಗದಲ್ಲೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂದರೆ ಸೂಪರಾಗಿದೆ. ನೀವು ಮಿರರ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಸಿಟಿ ಟ್ರಾಫಿಕಲ್ಲಿ ಅಂದರೆ ಆರಾಮಾಗಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿ ಓಡಿಸ್ಬೋದು ಗಾಡಿನ. ಫ್ರೆಂಡ್ಸ್, ಈ ಗಾಡಿನ ನನ್ನ ಫ್ರೆಂಡ್ ತೊಗೊಂಡಾಗ ಆಲ್ಮೋಸ್ಟು 97,000 98,000 ಏನೋ ಇತ್ತು. ಬಿಲೋ 1 ಲ್ಯಾಕಲ್ಲಿ ಸೂಪರ್ ಗಾಡಿ ಗುರು ಅವಾಗ. ಆದ್ರೆ ಅವಾಗಲೇ 1 ಲಕ್ಷ ಅಂದರೆ ಇವಾಗ 5 ಲಕ್ಷಕ್ಕೆ ಸಮ, ಅದು ಬೇರೆ ವಿಚಾರ. BS6 ಬಂದಮೇಲೆ ಈ ಗಾಡಿ ಪ್ರೈಸು 2 ಲಕ್ಷ 2,05,000 ಆಗಿದೆ. ಸೊ ಅದು ಶೋರೂಮ್ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಶೋರೂಮಲ್ಲಿ ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಇರುತ್ತೆ. ಎಲ್ಲ ಶೋರೂಮ್ಗೆ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಈ ಗಾಡಿನ ತೊಗೋಬೋದು ಅಂತ ಕೇಳಿದ್ರೆ 100% ತೊಗೋಬೋದು ಗುರು. ಗಾಡೀಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಇಂಜಿನ್ ಸಖತ್ತಾಗಿದೆ, ಲುಕ್ ಸಖತ್ತಾಗಿದೆ, ಗಾಡಿನಲ್ಲಿ ಪಿಕಪ್ ಚೆನ್ನಾಗಿದೆ. BS6ಅಲ್ಲಿ ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸ್ ಕಮ್ಮಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ನೀವು ಟಾಪ್ ಸ್ಪೀಡಲ್ಲಿ ಎಲ್ಲೂ ಕೂಡ ಕಮ್ಮಿ ಅಂತ ಅನ್ಸೋದಿಲ್ಲ. ನಿಮಗೆ ಇನಿಷಿಯಲ್ ಪಿಕಪ್ ಚೆನ್ನಾಗಿರಬೇಕು ಅಂತಂದರೆ ನೀವು ಆರಾಮಾಗಿ NSಗೆ ಹೋಗ್ಬೋದು. ಸೊ ನಾನು ಲಾಂಗ್ ಡ್ರೈವಲ್ಲಿ ನನಗೆ ವಿಂಡ್ ಬ್ಲಾಸ್ಟ್ ಆಗಬಾರ್ದು, ನನಗೊಂದು ಫೇರಿಂಗ್ ಇರೋ ಗಾಡಿ ಬೇಕು ಅಂತಂದರೆ ಈ ಗಾಡಿನ ತೊಗೋಬೋದು ಗುರು. NS ಅಷ್ಟು ಇನಿಷಿಯಲಲ್ಲಿ ಪಿಕಪ್ ಇಲ್ಲ ಅಂದರೂ ಕೂಡ ಪಿಕಪ್ ಸಖತ್ತಾಗಿದೆ ನೋಡಿ. 10 ವರ್ಷ ಆದಮೇಲೂ ಕೂಡ ಗಾಡಿ ಇಷ್ಟು ಸಖತ್ತಾಗಿ ನುಗ್ಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಬಜಾಜ್ ಇಂಜಿನ್ಗಳು ಎಷ್ಟು ಸಖತ್ತಾಗಿರುತ್ತೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಬಜಾಜ್ ಪಲ್ಸರ್ 220Fನ ರೈಡ್ ರಿವ್ಯೂ ಹೇಗಿತ್ತು ಅಂತ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.